ನೋಡ್ಬೇಕಾದ್ರೆ ಕೀರ್ತನೆಗಳು ಓದುವಾಗ ಪ್ರತಿಯೊಂದ್ಸರಿ ಓದುವಾಗ ನಾವು ನೋಡೋದೇನಂದ್ರೆ ದಾವೀದ ರಾಜನು ಪ್ರತಿಯೊಂದು ಕಷ್ಟವನ್ನು ದೇವರ ಬಳಿ ಮಾತ್ರನೇ ತೆಗೆದುಕೊಂಡು ಹೋಗ್ತಿದ್ರು. ಸೊ ಮನುಷ್ಯರ ಬಳಿ ಅವರು ಯಾವುದೇ ಒಂದು ಕಷ್ಟವನ್ನು ತೆಗೆದುಕೊಳ್ತಿದ್ದಿಲ್ಲ. ಅಲ್ಲೆಲೂಯ. ಈ ವಾಕ್ಯನ ವಿಷಯದಾಗ ಓದ್ಕೊಂಡ್ ಬಂದ್ರೆ ಎಲ್ಲಾ ವಿಷಯದಲ್ಲಿ ಅಂದ್ರೆ ಏನು ವಾಕ್ಯ ಹೇಳ್ತಿದೆ ಅಂದ್ರೆ ಯಾವುದೇ ವಿಷಯಕ್ಕೂ ನಾವ್ ಯಾರನ್ನ ತೀರ್ಪು ಮಾಡಬಾರ್ದು, ಮತ್ತೆ ನೋವಿಸಬಾರ್ದು, ಇನ್ನೊಂದು ಆಶಾರೆಡ್ಡಿ ಮಾಡಬಾರ್ದು. ಇದೆಲ್ಲ ಏನಕ್ಕಾಗಿ ವಾಕ್ಯ ನಮ್ಗೆ ದೇವರನ್ನು ತಿಳಿಸ್ಕೊಡ್ತಾರೆ ಅಂದ್ರೆ ಇದು ಸಭೆಯ ವಿಷಯದಲ್ಲಿ ನಾವು ತುಂಬಾ ವಿಶೇಷವಾಗಿ ಅಂದ್ರೆ ಜಾಗರೂಕತೆಯಾಗಿರ್ಬೇಕು, ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಒಂದ್ಸರಿ ನಾವು ಆಡುವಂತ ಮಾತುಗಳೇನಾಗುತ್ತೆ ಒಂದು ಸಭೆಯನ್ನು ಒಡೆಯಲ್ಪಡ್ತೈತೆ. ಆಡುವಂತ ಮಾತುಗಳಿದೆಯಲ್ಲ ಅದು ವಿಶೇಷವಾಗಿರುತ್ತೆ. ಅದು ಕೆಲವು ಜನಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಮಾತಾಡುವಾಗ ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನಾವು ಮಾತಾಡೋದನ್ನ ನಾವು ಸುಮ್ಮನೆ ಮಾತಾಡಬಾರ್ದು. ಅದು ಎಲ್ಲ